ಗೋಲ್ಡ್ ಸ್ಮಗ್ಲಿಂಗ್ ಅಂದರೆ ಅಕ್ರಮವಾಗಿ ವಿದೇಶದಿಂದ ಇಲ್ಲಿಗೆ ಚಿನ್ನವನ್ನು ಸಾಗಾಟ ಮಾಡ್ತಾ ಇದ್ದಂತಹ ನಟಿ ರನ್ಯಾ ರಾವ್ ಹಾಗೂ ಇತರೆ ಆರೋಪಿಗಳಿಗೆ ಈಗ ಕಾನೂನು ಸಂಕಷ್ಟ ಮುಂದುವರಿತಾ ಇದೆ. ಕಾರಣ ಇವರ ವಿರುದ್ಧ DRI ಅಧಿಕಾರಿಗಳು ಕಾಫಿ ಪೋಸಾ ಅನ್ನುವಂತಹ ಒಂದು ಆಕ್ಟ್ ಅನ್ನು ಹಾಕಿದ್ರು. ರನ್ಯಾ ರಾವ್ ವಿರುದ್ಧ ಕಾಫಿ ಪೋಸಾ ಕಾಯ್ದೆಯನ್ನು ಜಾರಿ ಮಾಡಿದ್ದಾರೆ. ಹೀಗಾಗಿ ರನ್ಯಾ ರಾವ್ 1 ವರ್ಷಗಳ ಕಾಲ ಜೈಲಲ್ಲೇ ಇರಬೇಕಾದ ಅನಿವಾರ್ಯತೆ ಇದೆ. ಒಂದು ವೇಳೆ ಜಾಮೀನು ಕೊಟ್ಟರೆ ವಿದೇಶಕ್ಕೆ ಹಾರೋ ಸಾಧ್ಯತೆ ಇದೆ. ಜೊತೆಗೆ ಸಾಕ್ಷ್ಯಗಳ ಮೇಲೆ ಪರಿಣಾಮವನ್ನು ಬೀರಬಹುದು ಅನ್ನೋ ಕಾರಣಕ್ಕೆ ರನ್ಯಾ ವಿರುದ್ಧ ಈ ಕಠಿಣವಾದಂತಹ ಕಾಫಿ ಪೋಸಾ ಜಾರಿ ಮಾಡಿ ಅಡ್ವೈಸರಿ ಬೋರ್ಡ್ಗೆ ಕಳಿಸ್ಕೊಟ್ಟಿತ್ತು. ಯಾಕಾಗಿ ಇವ್ರ ವಿರುದ್ಧ ಈ ಕಾಯ್ದೆ ಹಾಕಬೇಕು ಅಂತ. 1 ವರ್ಷ ಅವರಿಗೆ ಇದರಿಂದ ಜಾಮೀನು ಅರ್ಜಿ ಸಲ್ಲಿಸುವಂತಿಲ್ಲ, ಅವಕಾಶನೇ ಇಲ್ಲ, ಬೇಲ್ ಅರ್ಜಿ ಸಲ್ಲಿಸೋಂಗೇ ಇಲ್ಲ. ಈ ಕುರಿತು ಕಾಫಿ ಪೋಸಾ ಅಡ್ವೈಸರಿ ಬೋರ್ಡ್ ಅಧಿಕೃತವಾಗಿ ಮಾಹಿತಿ ಕೊಟ್ಟಿದ್ದು DRIನಿಂದ ಜೈಲು ಅಧೀಕ್ಷಕರಿಗೆ ಮಾಹಿತಿ ರವಾನೆ ಆಗಿದೆ. ಸೊ ಹೀಗಾಗಿ ಸಂಕಷ್ಟ ಇದೆ. ಕಾಫಿ ಪೋಸಾ ಅಂತ ಅಂದರೆ ವಿದೇಶಿ ವಿನಿಮಯ, ಫಾರಿನ್ ಎಕ್ಸ್ಚೇಂಜ್ ಮತ್ತು ಕಳ್ಳ ಸಾಗಣೆಗೆ ಯಾರಾದರೂ ಹೆಬಿಚುವಲ್ ಅಫೆಂಡರ್ಸ್ ಇದ್ದರೆ ಅವ್ರ ಮೇಲೆ ಈ ಆ್ಯಕ್ಟನ್ನು ಹಾಕ್ತಾರೆ. ಮತ್ತು ಈ ಆ್ಯಕ್ಟ್ ಹಾಕ್ಬಿಟ್ರೆ ಒಂದು ಬೇಲ್ ಸಿಗಲ್ಲ, ಇನ್ನೊಂದು 1 ವರ್ಷ ಅಂತ ಹೇಳ್ತಿದ್ದಾರಲ್ಲ, ಇನ್ನೊಂದು ವರ್ಷ ಬೇಕಾದರೂ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಪ್ರಾಬಬ್ಲಿ ಇನ್ನೊಂದು 2 ವರ್ಷ ರನ್ಯಾ ಜೈಲಲ್ಲಿ ಮುದ್ದೆ ಮುರಿಬೇಕಾಗುತ್ತೆ. ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಆಕೆ ಆಚೆ ಬರೋದಕ್ಕೆ ವಿಪರೀತ ಪ್ರಯತ್ನವನ್ನು ಪಡ್ತಾ ಇದ್ದಾಳೆ. DRI ಅಧಿಕಾರಿಗಳಂತೂ ಈಕೆಯ ಮನೆ ಇರಬಹುದು ಅಥವಾ ಈಕೆ ಯಾರ್ಯಾರ ಜೊತೆಗೆ ವ್ಯವಹರಿಸ್ತಾ ಇದ್ರು ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿ ಒಂದು ಚಾರ್ಜ್ ಶೀಟನ್ನಂತೂ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ED ಎಂಟ್ರಿ ಆಗಿದೆ. ED ರನ್ಯಾ ರಾವ್ಗೆ ಸಂಬಂಧಪಟ್ಟಂತಹ ಅಸೆಟ್ಗಳನ್ನು ಸೀಸ್ ಮಾಡಿದೆ. ಆಕೆಯ ಬ್ಯಾಂಕ್ ಅಕೌಂಟ್ಸ್ ಫ್ರೀಸ್ ಆಗಿದೆ. ಈ ಬೆನ್ನಲ್ಲೇ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈಕೆ ಇಷ್ಟೊಂದು ಕಠಿಣವಾದಂತಹ ಕಾಯ್ದೆಯನ್ನು ಹಾಕ್ತಾರೆ ಅಂತ. ಸಾಮಾನ್ಯವಾಗಿ ಈ ಅಂತಾರಾಜ್ಯ ಸ್ಮಗ್ಲರ್ಸ್ ಇರ್ಬೋದು ಅಥವಾ ವಿಪರೀತವಾಗಿ ಒಂದು 10 ವರ್ಷ 15 ವರ್ಷ ಯಾರು ಹ್ಯಾಬಿಚುವಲ್ ಅಫೆಂಡರ್ಸ್ ಇರ್ತಾರೆ ಅಂಥವ್ರ ಮೇಲೆ ಮಾತ್ರ ಈ ಕಾಯ್ದೆಯನ್ನು ಹಾಕೋದು. ಸೊ ಬೇಲ್ಗೆ ಅವಕಾಶನೇ ಇಲ್ಲ. ಈಕೆ ಸುಪ್ರೀಂ ಕೋರ್ಟ್ಗೂ ಹೋಗೋಕ್ಕಾಗಲ್ಲ, ಹೈಕೋರ್ಟ್ಗೂ ಬರೋಕ್ಕಾಗಲ್ಲ, ಯಾವ ಕೋರ್ಟಲ್ಲೂ ಕೂಡ ಈಕೆ ಬೇಲ್ಗೆ ಅವಕಾಶ ಇಲ್ಲ. 1 ವರ್ಷ ಅಕಸ್ಮಾತ್ ಇಲ್ಲ ಇನ್ನೂ 1 ವರ್ಷ ಆಕೆ ಜೈಲಲ್ಲಿ ಕೊಳ್ಳಿಲಿ ಅಂತ DRI ಅಧಿಕಾರಿಗಳು ಡಿಸೈಡ್ ಮಾಡಿದ್ರೆ ಅಗೇನ್ ಹಾಗೆ ಆಗುತ್ತೆ. ಆಮೇಲೆ DRI ಅಧಿಕಾರಿಗಳು ಏಕಾಏಕಿ ಈ ಕಾಯ್ದೆ ಹಾಕ್ಬಿಡೋಕ್ಕಾಗಲ್ಲ. ಯಾಕೆ ಈ ಕಾಯ್ದೆನ ಈಕೆ ಮೇಲೆ ಹಾಕಿದ್ದಾರೆ ಅಂತ ಒಂದು ಅಡ್ವೈಸರಿ ಬೋರ್ಡ್ ಇರುತ್ತೆ, ಕಾಫಿ ಪೋಸಾ ಅಡ್ವೈಸರಿ ಬೋರ್ಡ್ ಅಂತ. ಅವರಿಗೆ ಇವರು ಕನ್ವಿನ್ಸ್ ಮಾಡಬೇಕು ಈಕೆ ಏನು ಮಾಡಿದ್ಲು, ಯಾರ ಸಂಪರ್ಕದಲ್ಲಿದ್ಲು, ಮತ್ತು ಈಕೆ ಅಕಸ್ಮಾತ್ ಬೇಲ್ ತೊಗೊಂಡ್ರೆ ಅದು ಭಾರತ ದೇಶಕ್ಕೆ ಎಷ್ಟು ಅಪಾಯ ಆಗುತ್ತೆ, ಎಷ್ಟು ದೊಡ್ಡ ಲಾಸ್ ಆಗುತ್ತೆ, ಸಂಪತ್ತು ಯಾವ ರೀತಿ ಲಾಸ್ ಆಗುತ್ತೆ, ಮತ್ತು ಹೆಂಗೆ ಈಕೆ ನೆಟ್ವರ್ಕ್ ಎಸ್ಟಾಬ್ಲಿಷ್ ಆಗಿದೆ, ಯಾರ್ಯಾರಿಗೆ ಈಕೆ ಕೆಲಸ ಮಾಡ್ತಾಯಿದ್ಲು, ಕೇವಲ ಒಂದು ಏಜೆಂಟ್ ಆಯೋಳು ಅಥವಾ ಈಕೆನೇ ಇಡೀ ಪ್ರಕರಣದ ಕಿಂಗ್ ಪಿನ್ನ, ಆಮೇಲೆ ಯಾವ್ಯಾವ ದೇಶದಿಂದ ಈಕೆ ಅವರಿಗೂ ಸಂಪತ್ತು ಲಾಸ್ ಮಾಡಿ ನಮಗೂ ಕಳಂಕ ತಂದಿದ್ದಾರೆ ಅಂತ ಒಂದು ದೊಡ್ಡ ಬುಕ್ಲೆಟ್ ಥರನೇ ಕೊಡ್ತಾರೆ. ಆ ಅಡ್ವೈಸರಿ ಕಮಿಟಿ ಇರುತ್ತಲ್ಲ ಅದನ್ನೆಲ್ಲ ಕೂಲಂಕುಷವಾಗಿ ನೋಡಿ ಅದನ್ನು ಕ್ರಾಸ್ ಚೆಕ್ ಮಾಡಿಕೊಂಡು ಅವರದೇ ದಾಟಿನಲ್ಲಿ ಆಮೇಲೆ ಓಕೆ ಗೋ ಅಹೆಡ್ ಅಂತ ಒಂದು ಗ್ರೀನ್ ಸಿಗ್ನಲನ್ನು ಕೊಡ್ತಾರೆ. ಆಗ ಈ ಕಾಯ್ದೆಯನ್ನು ಹಾಕ್ತಾರೆ. ಈ ಕಾಯ್ದೆ ಹಾಕಿದ್ಮೇಲೆ ಲಾಕ್ ಹಾಕಿ ಅಂತ ಅರ್ಥ. 2 ವರ್ಷ 1 ವರ್ಷ ಅಂತ ಹೇಳ್ತಿದ್ದಾರೆ, ಇನ್ನೊಂದು ವರ್ಷ ಎಕ್ಸ್ಟೆಂಡ್ ಮಾಡೋದಕ್ಕೂ ಅವಕಾಶ ಇದೆ. ಸೊ 3 ಜನ ಆರೋಪಿಗಳ ಮೇಲೆ ಈಗ ಕಾಫಿ ಪೋಸಾ ಕಾಯ್ದೆ ಹಾಕಿರೋದು. ರನ್ಯಾ ರಾವ್ ಮತ್ತು ಈಕೆದು ಸ್ನೇಹಿತ ಇದ್ದಲ್ಲ ಅವನು ಮತ್ತು ಇನ್ನೊಬ್ಬ ವ್ಯಕ್ತಿ ಮೇಲೆ ಹಾಕಿರೋದು. ಸೊ 3 ಜನಕ್ಕೂ ಕೂಡ ಬೇಲ್ ಅನ್ನೋದು 1 ವರ್ಷದ ತನಕ ಗಗನ ಕುಸುಮವಾಗತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಬೋದು.